2026ರಲ್ಲಿ ನಿಮ್ಮ ಹಣಕಾಸಿನ ನಿರ್ವಹಣೆಯನ್ನ ಪರೀಕ್ಷೆ ಮಾಡೋದಕ್ಕೆ ನಾನೀಗ 21 ಕ್ವೆಶ್ಚನ್ ಕೇಳ್ತೀನಿ. ಜಸ್ಟ್ 15 ನಿಮಿಷದಲ್ಲಿ ನಿಮ್ಮ ಹಣಕಾಸಿನ ಫಿಟ್ನೆಸ್ ಅನ್ನ ನೀವೀಗ ಚೆಕ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ನೀವೆಷ್ಟು ಸ್ಮಾರ್ಟ್ ಆಗಿದ್ರಾ ಅಂತ ನೋಡೋಣವಾ. ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ, ಹಾಗೆ ನಾಲೆಡ್ಜ್ಫುಲ್ ಆಗಿ ಕೂಡ ಇರುತ್ತೆ. ವಿಡಿಯೋವನ್ನ ಕೊನೆಯ ತನಕ ನೋಡಿ. ನೀವೆಷ್ಟು ರೈಟ್ ಆನ್ಸರ್ ಅನ್ನ ಕೊಟ್ಟಿದ್ದೀರಾ ಅದಕ್ಕೆ ತಕ್ಕಂಗೆ ಮಾರ್ಕ್ಸ್ ಕಾರ್ಡ್ ನ ಕೂಡ ಕೊಡ್ತೀನಿ. ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಟ್ಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, 2026 ಶುರುವಾಗಿದೆ. ಕ್ಯಾಲೆಂಡರ್ ಮಾತ್ರ ಚೇಂಜ್ ಮಾಡೋದಲ್ಲ, ಹಣಕಾಸಿನ ವಿಚಾರ ಅಂತ ಬಂದಾಗ ಉಳಿತಾಯದಲ್ಲಿ ನಾವೆಷ್ಟು ಜಾಣರಾಗಿದ್ದೀವಿ, ಹೂಡಿಕೆ ವಿಚಾರದಲ್ಲಿ ಎಷ್ಟು ಶಿಸ್ತುಬದ್ಧ ಕ್ರಮವನ್ನ ನಾವು ಪಾಲಿಸ್ತಾ ಇದ್ದೀವಿ, ಇವೆಲ್ಲದರ ಬಗ್ಗೆ ಚೆಕ್ ಮಾಡ್ಕೊಳ್ಬೇಕು. ಹಾಗಾಗಿ ಈ ಒಂದು ಕ್ವಿಜ್ ನ ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ. ಇಲ್ಲಿ ನಿಮಗೆ 21 ಕ್ವಶನ್ ನಾನು ಕೇಳ್ತೀನಿ, 3 ಆಪ್ಷನ್ ಅನ್ನ ಕೂಡ ಕೊಡ್ತೀನಿ, 5 ಸೆಕೆಂಡ್ ಟೈಮ್ ಅನ್ನ ಕೂಡ ಕೊಡ್ತೀನಿ. ರೈಟ್ ಆನ್ಸರ್ ಅನ್ನ ಇಲ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ತಿಳಿಸಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ನೋಟ್ ಬುಕ್ ಇತ್ತು ಅಂತಂದ್ರು ಅಲ್ಲೂ ಕೂಡ ನೀವು ಬರ್ಕೊಂಡಿಡಬಹುದು. ಅದಾದ್ಮೇಲೆ ರೈಟ್ ಆನ್ಸರ್ ಅನ್ನ ಕೂಡ ಹೇಳ್ತೀನಿ. ಆದ್ರೆ ಬೆಸ್ಟ್ ಏನಪ್ಪಾ ಅಂತಂದ್ರೆ ನಾನು ಕ್ವಶನ್ ಕೇಳಿ ಆಪ್ಷನ್ ಹೇಳಿದ್ಮೇಲೆ ವಿಡಿಯೋನ ಪಾಸ್ ಮಾಡಿ ಥಿಂಕ್ ಮಾಡಿ ರೈಟ್ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ನೀವು ನೋಟ್ ಬುಕ್ ಅಲ್ಲಿ ತಿಳಿಸಬಹುದು. ಮೊದಲನೇ ಕ್ವಶನ್ ಹೋಗೋಣವಾ. ಹಾಗಾದ್ರೆ ಎಷ್ಟು ರೈಟ್ ಆನ್ಸರ್ ಅನ್ನ ಕೊಡ್ತೀನಿ ನೋಡ್ತೀನಿ. ಅದಾದ್ಮೇಲೆ ರಾಂಗ್ ಆನ್ಸರ್ ಅನ್ನ ಕೊಟ್ರಿ ಅಂತಂದ್ರೆ ಇದು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮ್ ಅಂತಾನೆ ಹೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋ. ಮೊದಲನೇದಾಗಿ ಸ್ನೇಹಿತರೆ, ಫಸ್ಟ್ ಕ್ವಶನ್, ನೀವು ತಿಂಗಳಿಗೆ 50,000 ಗಳಿಸಿದ್ರೆ ಅದರಲ್ಲಿ ಎಷ್ಟು ಮೊತ್ತ ಉಳಿಸುವಂತ ಗುರಿಯನ್ನ ಹೊಂದಿರಬೇಕಾಗತ್ತೆ. ಆಪ್ಷನ್ ಎ ಬಂದು 2,000 ರೂಪಾಯಿ, ಆಪ್ಷನ್ ಬಿ ಬಂದು 5 ರಿಂದ 10,000 ರೂಪಾಯಿ ಉಳಿತಾಯ ಮಾಡಿದ್ರೆ ಸಾಕು, ಆಪ್ಷನ್ ಸಿ ಬಂದು 10 ರಿಂದ 15,000 ರೂಪಾಯಿ. ಇಲ್ಲಿ ನೀವು ಥಿಂಕ್ ಮಾಡಿ ರೈಟ್ ಆನ್ಸರ್ ಏನು ಅನ್ನೋದನ್ನ ಚೆಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇಲ್ಲಿ ನಿಮಗೆ ಈ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ, 10 ರಿಂದ 15,000 ರೂಪಾಯಿ. ಯಾರೆಲ್ಲ ರೈಟ್ ಆನ್ಸರ್ನ ಕೊಟ್ಟಿದ್ದೀರೋ ಗುಡ್ ಗೋಯಿಂಗ್. ನೆಕ್ಸ್ಟ್ ಕ್ವಶನ್ ಬಂದು ಬಜೆಟಿಂಗ್ ಅಂತ ಮಾಡ್ತೀವಲ್ವಾ. ಬಜೆಟಿಂಗ್ ನಲ್ಲಿ 50-30-20 ರೂಲ್ ಅಂತ ಮಾಡ್ತೀವಿ. ಇದು ಸಾಕಷ್ಟು ವಿಡಿಯೋಗಳಲ್ಲಿ ಶರತ್ ಸರ್ ಅವರು ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು 50-30-20 ರೂಲ್ ಏನು ಅಂತ ಹೇಳ್ಕೊಂಡು. ಆ ವಿಡಿಯೋ ನೋಡಿದವ್ರು ಮೇ ಬಿ ಕರೆಕ್ಟ್ ಆಗಿ ಆನ್ಸರ್ನ ಕೊಟ್ಟಿರ್ತೀರಾ. 50-30-20 ರೂಲ್ ಅಂತಂದ್ರೆ ಏನು? ಮೊದಲನೇ ಆಪ್ಷನ್ ಬಂದು 50% ಉಳಿತಾಯ, 30% ಬಾಡಿಗೆ, 20% ಎಂಟರ್ಟೈನ್ಮೆಂಟ್ ಮನೋರಂಜನೆಗೆ ಯೂಸ್ ಮಾಡುವಂಥದ್ದು. ಆಪ್ಷನ್ ಬಿ ಬಂದು 50% ಅಗತ್ಯ ವೆಚ್ಚಕ್ಕೆ, 30% ಆಸೆ ಆಕಾಂಕ್ಷೆಗಳಿಗೆ, ಹಾಗೆ 20% ಉಳಿತಾಯ ಸೇವಿಂಗ್ಸ್. ಇನ್ನು ಮೂರನೇ ಆಪ್ಷನ್ ಬಂದು 50% ಸಾಲಗಳಿಗೆ, 30% ಐಷಾರಾಮಿ ವೆಚ್ಚಗಳಿಗೆ, 20% ಪ್ರವಾಸಕ್ಕೆ, ನೀವು ಟ್ರಿಪ್ ಹೋಗೋದಕ್ಕೆ. ಇದರಲ್ಲಿ 3 ಆಪ್ಷನ್ ಕೊಟ್ಟಿದ್ದೀನಿ. ಯಾವ್ದು ರೈಟ್ ಆನ್ಸರ್ ಇರ್ಬೋದು? ಥಿಂಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಟೈಮ್ ಕೊಡ್ತೀನಿ ನಿಮಗೆ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. ರೈಟ್ ಆನ್ಸರ್ನ ಯಾರೆಲ್ಲ ಕೊಡ್ತೀರಾ ಅಂತ ನೋಡೋಣ. ಇಲ್ಲಿ ಸ್ನೇಹಿತರೆ, ರೈಟ್ ಆನ್ಸರ್ ಬಂದು 50% ಅಗತ್ಯ ವೆಚ್ಚಕ್ಕೆ, 30% ಆಸೆ ಆಕಾಂಕ್ಷೆಗಳಿಗೆ, 20% ಉಳಿತಾಯ. ಸಾಕಷ್ಟು ಜನ ಇದಕ್ಕೆ ರೈಟ್ ಆನ್ಸರ್ ಅನ್ನ ಕೊಟ್ಟಿರ್ತೀರಾ ಅಂತ ಅನ್ಕೊಳ್ತೀನಿ. ಗುಡ್ ಗೋಯಿಂಗ್, ಯಾರೆಲ್ಲ ರೈಟ್ ಆನ್ಸರ್ನ ಕೊಟ್ಟಿದ್ದೀರಾ. ಇನ್ನು ಸ್ನೇಹಿತರೆ, ಮೂರನೇ ಕ್ವಶನ್ಗೆ ಹೋಗೋಣ. ನಿಮ್ಮ ತುರ್ತು ನಿಧಿಯಲ್ಲಿ ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ. ಎಷ್ಟು ತಿಂಗಳ ವೆಚ್ಚದ ಬಾಬ್ತು ಇರಬೇಕಾಗತ್ತೆ? ಆಪ್ಷನ್ ಎ ಬಂದು 1 ತಿಂಗಳ ಮೊತ್ತ, ಆಪ್ಷನ್ ಬಿ ಬಂದು 3 ರಿಂದ 6 ತಿಂಗಳ ಮೊತ್ತ, ಆಪ್ಷನ್ ಸಿ ಬಂದು 12 ತಿಂಗಳ ಮೊತ್ತ. ಇದರಲ್ಲಿ ಯಾವುದು ರೈಟ್ ಆನ್ಸರ್ ಆಗಿರ್ಬೋದು? ಎಮರ್ಜೆನ್ಸಿ ಫಂಡ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಕಷ್ಟು ಜನ ಇದರಲ್ಲಿ ಮಿಸ್ಟೇಕ್ ಮಾಡ್ತಾರೆ. ನೋಡೋಣ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ. ನಾನೆಲ್ಲ ಕೂಡ ಚೆಕ್ ಮಾಡ್ತೀನಿ ಯಾರು ರೈಟ್ ಆನ್ಸರ್ನ ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡು. ನಾನು ಹೇಳಿದ್ಮೇಲೆ ಅದನ್ನು ಕಮೆಂಟ್ ಮಾಡೋದಲ್ಲ, ಅದಕ್ಕಿಂತ ಮುಂಚೆನೇ ನೀವು ಕಮೆಂಟ್ ಮಾಡಿರಬೇಕು. ಆಗ ಮಾತ್ರ ನೀವು ಟೆಸ್ಟಲ್ಲಿ ಪಾಸ್ ಆಗಿದ್ದೀರಾ ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ, ಅಂದ್ರೆ 3 ರಿಂದ 6 ತಿಂಗಳ ಮೊತ್ತವನ್ನ ನೀವು ಎತ್ತಿಡಬೇಕಾಗತ್ತೆ ಎಮರ್ಜೆನ್ಸಿ ಫಂಡ್ ಅಂತ ಬಂದಾಗ. ಸ್ನೇಹಿತರೆ, ಇನ್ನು 4ನೇ ಕ್ವಶನ್ ಬಂದು ಇದು ಕೂಡ ಎಮರ್ಜೆನ್ಸಿ ಫಂಡ್ ರಿಲೇಟೆಡ್ ಇರುತ್ತೆ. ಎಮರ್ಜೆನ್ಸಿ ಫಂಡ್ ಮೊತ್ತವನ್ನ ನಾವು ಎಲ್ಲಿ ಮೀಸಲಿಡಬೇಕಾಗತ್ತೆ? ಮೊದಲನೇ ಆಪ್ಷನ್ ಬಂದು ಬ್ಯಾಂಕ್ ಉಳಿತಾಯ ಖಾತೆ ಆಗಿರ್ಬೋದು ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡ್. ಎರಡನೇ ಆಪ್ಷನ್ ಬಂದು ಈಕ್ವಿಟಿ ಮ್ಯೂಚುವಲ್ ಫಂಡ್,
ಸರ್ಕಾರಿ ಬಾಂಡ್ಸ್. ಮೂರನೇದಾಗಿ ಬಂದು ಎಂಡೋಮೆಂಟ್ ಇನ್ಶೂರೆನ್ಸ್ ಪ್ಲಾನ್. ಸೊ ಯಾವ್ದು ರೈಟ್ ಆನ್ಸರ್ ಆಗಿರ್ಬೋದು? ಸೊ ಕರೆಕ್ಟಾಗಿ ಥಿಂಕ್ ಮಾಡಿ, ಎನಾ ಬಿನಾ ಸಿನಾ? ಸೊ ರೈಟ್ ಆನ್ಸರ್ ಬಂದು ಎ ಆಗಿರುತ್ತೆ ಸ್ನೇಹಿತರೆ. ಸೊ ಬ್ಯಾಂಕ್ ಉಳಿತಾಯ ಖಾತೆ, ಲಿಕ್ವಿಡ್ ಮ್ಯೂಚುವಲ್ ಫಂಡ್. ಸೊ ಇದರಲ್ಲಿ ಇದಕ್ಕೆ ನೀವು ಮೀಸಲಿಡಬಹುದು ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ನಾನು ಕ್ವಶನ್ನ ಕೇಳಿ ಆನ್ಸರ್ನ ಕೊಟ್ಟ ಮೇಲೆ ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ಬರೀಬೋದು ಅಥವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇಲ್ಲಾಂತಂದರೆ ನಾನು ಕ್ವಿಕ್ಕಾಗಿ ಆನ್ಸರ್ ಹೇಳಿದಾಗ ಅದೇ ಆನ್ಸರ್ನ ನೀವು ಬರೆಯುವಂಥ ಚಾನ್ಸಸ್ ಇರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ವೆಯ್ಟ್ ಮಾಡಿ, ಬಿಕಾಸ್ ಇದು ನೀವು ಟೆಸ್ಟ್ ಬರೀತಾ ಇರೋದು, ಸೊ ಕಾಪಿ ಮಾಡೋಂಗಿಲ್ಲ. ಇನ್ನು ಐದನೇದಾಗಿ ಸ್ನೇಹಿತರೆ, ಸೊ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಕೇಳ್ತಾ ಇರೋದು. ಸೊ ನೀವು ಯಾಕೆ ಲೈಫ್ ಇನ್ಶೂರೆನ್ಸ್, ಯಾಕೆ ಜೀವ ವಿಮೆಯನ್ನ ಮಾಡಿಸ್ಬೇಕಾಗತ್ತೆ? ಸೊ ಮೊದಲನೇ ಆಪ್ಷನ್ ಬಂದು ತೆರಿಗೆ ಅನುಕೂಲಗಳನ್ನ ಪಡೆಯೋದಕ್ಕೆ. ಎರಡನೇ ಆಪ್ಷನ್ ಬಂದು ಅಕಾಲಿಕ ಮರಣದಿಂದ ಕುಟುಂಬಕ್ಕಾಗುವಂತ ಆರ್ಥಿಕ ತೊಂದರೆಯನ್ನ ತಪ್ಪಿಸೋದಕ್ಕೆ. ಇನ್ನು ಆಪ್ಷನ್ ಸಿ ಬಂದು ಆದಾಯ ಹೆಚ್ಚಿಸಿಕೊಳ್ಳುವ ಸಲುವಾಗಿ. ಸೊ ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಆಗಿರುತ್ತೆ? ಸೊ ಎ ನಿಮಗೆ ತೆರಿಗೆ ಅನುಕೂಲವನ್ನ ಪಡೆಯೋದಕ್ಕ, ಅಥವಾ ಬಿ ಮರಣದ ನಂತರ ಕುಟುಂಬಕ್ಕೊಂದು ಆರ್ಥಿಕ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲ. ಸೊ ಯಾವ್ದು ರೈಟ್ ಆನ್ಸರ್ ಆಗಿರ್ಬೋದು ಅಂತ ನೀವು ಯೋಚಿಸ್ತಾ ಇರ್ಬೋದು. ಇದಕ್ಕೆ ಸಾಕಷ್ಟು ಜನ ಮೇ ಬಿ ಕರೆಕ್ಟ್ ಆನ್ಸರ್ ಅನ್ನ ಕೊಟ್ಟಿರ್ಬೋದು. ಇದು ನನ್ನ ನಾನೊಂದು ಥಿಂಕ್ ಮಾಡ್ತಾ ಇರುವಂಥದ್ದು. ಸೊ ರೈಟ್ ಆನ್ಸರ್ ಬಂದು ಅಕಾಲಿಕ ಮರಣದಿಂದ ಕುಟುಂಬಕ್ಕಾಗುವಂತ ಆರ್ಥಿಕ ತೊಂದರೆಯನ್ನ ತಪ್ಪಿಸೋದಕ್ಕೆ ಆನ್ಸರ್ ಬಿ ಆಗಿರುತ್ತೆ. ಇನ್ನು ಸ್ನೇಹಿತರೆ, ಆರನೇ ಕ್ವಶನ್ಗೆ ಹೋಗೋಣ. ಸುರಕ್ಷತೆಯ ದೃಷ್ಟಿಯಿಂದ ಯಾವ ರೀತಿಯ ಜೀವ ವಿಮೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಅತ್ಯುತ್ತಮ ಆಯ್ಕೆ ಅಂತ ಹೇಳ್ತಾರೆ? ಸೊ ಮೊದಲನೇ ಆಪ್ಷನ್ ಬಂದು ಇಲ್ಲಿ ನಿಮಗೆ ಟರ್ಮ್ ಇನ್ಶೂರೆನ್ಸ್. ಸೊ ಬಿ. ಎರಡನೇ ಆಪ್ಷನ್ ಬಂದು ಎಂಡೋಮೆಂಟ್ ಪ್ಲಾನ್. ಮೂರನೇ ಆಪ್ಷನ್ ಬಂದು ಯುಲಿಪ್ ಪ್ಲಾನ್. ಸೊ ಈ ಮೂರರಲ್ಲಿ ಯಾವುದು? ಥಿಂಕ್ ಮಾಡಿ, ಅದಾದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ರೈಟ್ ಆನ್ಸರ್ ಬಂದು ಎ, ಟರ್ಮ್ ಇನ್ಶೂರೆನ್ಸ್ ಕರೆಕ್ಟ್ ಆದಂತ ಆನ್ಸರ್ ಆಗಿರುತ್ತೆ. ಇನ್ನು ಏಳನೇ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು 5 ರಿಂದ 6 ಕ್ವಶನ್ ಆಗಿದೆ. ಸೊ ಇದಕ್ಕೆ 5 ರಿಂದ 6 ಕ್ವಶನ್ಗೆ ರೈಟ್ ಆನ್ಸರ್ ಕೊಟ್ಟವರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಕ್ಲಾಪ್ಸ್. ರಾಂಗ್ ಆನ್ಸರ್ ಕೊಟ್ಟರು ಪರವಾಗಿಲ್ಲ, ಈಗ ನಿಮ್ಗೆ ರೈಟ್ ಏನು ಅನ್ನುವಂಥದ್ದು ಗೊತ್ತಾಗಿದ್ದಲ್ಲ. ಸೊ ಮುಂದೆ ಇದನ್ನ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಸ್ನೇಹಿತರೆ, ಏಳನೇ ಕ್ವಶನ್ ಅಲ್ವಾ? ಸೊ ಏಳನೇ ಕ್ವಶನ್ ಬಂದು ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಕೊಳ್ಳುವಾಗ ಸರಿಯಾದ ಕವರೇಜ್ ಮೊತ್ತದ ಲೆಕ್ಕಾಚಾರ ಹೇಗೆ? ಇದು ಸಾಕಷ್ಟು ಜನರಿಗೆ ಹೊಂದಿರುವಂಥ ಒಂದು ಕನ್ಫ್ಯೂಷನ್ ಸ್ನೇಹಿತರೆ. ಸೊ ಇದರಲ್ಲಿ ಮೊದಲನೇ ಆಪ್ಷನ್ ಬಂದು ವಾರ್ಷಿಕ ಆದಾಯದ 2 ಪಟ್ಟು. ಆಪ್ಷನ್ ಬಿ ಬಂದು ವಾರ್ಷಿಕ ಆದಾಯದ 5 ಪಟ್ಟಾಗಿರುತ್ತೆ. ಆಮೇಲೆ ಸಿ ಬಂದು ವಾರ್ಷಿಕ ಆದಾಯದ 10 ರಿಂದ 15 ಪಟ್ಟು. ಸೊ ಇದರಲ್ಲಿ ರೈಟ್ ಆನ್ಸರ್ ಏನು? ರೈಟ್ ಆನ್ಸರ್ ಬಂದು ಸಿ, ವಾರ್ಷಿಕ ಆದಾಯದ 10 ರಿಂದ 15 ಪಟ್ಟು ಆಗಿರಬೇಕಾಗತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಎಂಟನೇದಾಗಿ ನಿಮ್ಮ ಕಂಪನಿಯಿಂದ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಆದ್ರೂ ಕೂಡ ಪ್ರತ್ಯೇಕವಾಗಿ ನಾವೊಂದು ಆರೋಗ್ಯ ವಿಮೆಯನ್ನ ಮಾಡ್ಕೊಳ್ಳೋದ್ರಿಂದ ಏನ್ ಲಾಭ ಇದೆ? ಸೊ ಮೊದಲನೇ ಆಪ್ಷನ್ ಬಂದು ಪ್ರತ್ಯೇಕ ಹೆಲ್ತ್ ಇನ್ಶೂರೆನ್ಸ್ ಪಡೆದಾಗ ಹೆಚ್ಚಿನ ತೆರಿಗೆ ಅನುಕೂಲ ಸಿಗುತ್ತೆ. ಎರಡನೇ ಆಪ್ಷನ್ ಬಂದು ಪ್ರತ್ಯೇಕ ಹೆಲ್ತ್ ಇನ್ಶೂರೆನ್ಸ್ ಕೆಲಸವನ್ನ ಕಳ್ಕೊಂಡಾಗ ಅಥವಾ ನಿವೃತ್ತಿ ಸಮಯದಲ್ಲಿ ನಮಗೆ ಹೆಲ್ಪ್ ಆಗುತ್ತೆ, ನೆರವಾಗುತ್ತೆ. ಇನ್ನು ಮೂರನೇದಾಗಿ ಸಿ ಆಪ್ಷನ್ ಬಂದು ಕಂಪನಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟಿರುವಾಗ ಪ್ರತ್ಯೇಕವಾಗಿ ಮತ್ತೊಂದು ಪಡೆಯೋದು ವೇಸ್ಟ್ ಅಂದ್ರೆ ವ್ಯರ್ಥ. ಸೊ ಇದರಲ್ಲಿ ಯಾವ ಆಪ್ಷನ್? ಆಪ್ಷನ್ 1 ಆಪ್ಷನ್ 2 ಆಪ್ಷನ್ 3 ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಂದು 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಮೇ ಬಿ ನೀವು ಕಮೆಂಟ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು ಪ್ರತ್ಯೇಕ ಹೆಲ್ತ್ ಇನ್ಶೂರೆನ್ಸ್ ಕೆಲಸವನ್ನ ಕಳ್ಕೊಂಡಾಗ ಅಥವಾ ನಿವೃತ್ತಿ ಸಮಯದಲ್ಲಿ ತುಂಬಾ ನೆರವಾಗುತ್ತೆ. ಸೊ ಹಾಗಾಗಿ ನಿಮ್ಮ ಕಂಪನಿಯಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ರೂ ಕೂಡ ಪ್ರತ್ಯೇಕವಾಗಿ ಮಾಡ್ಕೊಂಡ್ರೆ ಸಾಕಷ್ಟು ಲಾಭ ಇದೆ. ಇನ್ನು ಸ್ನೇಹಿತರೆ, 9ನೇ ಕ್ವಶನ್ಗೆ ಹೋಗೋಣ. ಸೊ 30 ಆಗಿರ್ಬೋದು, 32 ವಯಸ್ಸಿನ ಯುವ ದಂಪತಿಗಳಾಗಿರ್ಬೋದು, ಜೊತೆಗೆ 2 ಮಕ್ಕಳಿಗೆ ಯಾವ ರೀತಿಯಾದಂಥ ಹೆಲ್ತ್ ಇನ್ಶೂರೆನ್ಸ್ ಸೂಕ್ತ ಆಗಿರುತ್ತೆ? ಸೊ ಇಲ್ಲಿ ಆಪ್ಷನ್ ಬಂದು ಮೊದಲನೇ ಆಪ್ಷನ್ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳು ಹೆಚ್ಚು ಸೂಕ್ತ. ಎರಡನೇದಾಗಿ ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇಲ್ಲಿ ನಿಮಗೆ ಸರಿ ಹೊಂದುತ್ತೆ. ಮೂರನೇದಾಗಿ ಇಂಡಿವಿಜುವಲ್ ಅಥವಾ ಫ್ಯಾಮಿಲಿ ಫ್ಲೋಟರ್, ಇವೆರಡರ ಪೈಕಿ ಯಾವ ಪಾಲಿಸಿ ಪಡೆದ್ರು ಓಕೆ. ಸೊ ಈ 3 ಆಪ್ಷನ್ ಅಲ್ಲಿ ಯಾವುದಾಗಿರ್ಬೋದು? ಸೊ ಇಲ್ಲಿ ನಿಮಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ಸೊ ಎಷ್ಟು ಜನ ಆನ್ಸರ್ ರೈಟ್ ಕೊಟ್ಟಿದ್ದೀರಾ ಗೊತ್ತಿಲ್ಲ. ಸೊ ಇಲ್ಲಿ ಆಪ್ಷನ್ ಏನಪ್ಪಾ ಅಂತಂದ್ರೆ
ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಸರಿ ಹೊಂದುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಸ್ನೇಹಿತರೆ 10ನೇ ಕ್ವಶನ್ ಕೇಳ್ತೀನಿ. ಸೊ ಬೇಗ ಹೂಡಿಕೆಯನ್ನ ಸ್ಟಾರ್ಟ್ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ? ಸೊ ಮೊದಲನೇ ಆಪ್ಷನ್ ಬಂದು ವಯಸ್ಸು ಚಿಕ್ಕ ಇರಬೇಕಾದ್ರೆ ನಾವು ಹೂಡಿಕೆಯನ್ನ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಬಡ್ಡಿ ದರ ನಿಮಗೆ ಜಾಸ್ತಿ ಸಿಗುತ್ತೆ. ಇನ್ನು ಎರಡನೇದಾಗಿ ಬೇಗ ಹೂಡಿಕೆ ಆರಂಭಿಸಿದಾಗ ಅಗತ್ಯ ಇದ್ದಾಗೆಲ್ಲ ಹಣವನ್ನ ನಾವು ಹಿಂಪಡಿತಾ ಬರಬಹುದು. ಇನ್ನು ಮೂರನೇ ಆಪ್ಷನ್ ಬಂದು ಬೇಗ ಹೂಡಿಕೆ ಆರಂಭಿಸಿದಾಗ ಹಣದ ಬೆಳವಣಿಗೆಗೆ ಅವಕಾಶ ಸಿಗುತ್ತೆ. ಇದರಿಂದ ಚಕ್ರ ಬಡ್ಡಿ ಲಾಭವಾಗಿ ಸಿಗ್ತಾ ಹೋಗುತ್ತೆ, ದಕ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಯಾವ್ದು ರೈಟ್ ಆನ್ಸರ್ ಆಗಿರ್ಬೋದು? ನೀವು ಸರಿಯಾಗಿ ಚಿಕ್ಕ ವಯಸ್ಸಿನಲ್ಲೇ ನೀವು ಹೂಡಿಕೆಯನ್ನ ಸ್ಟಾರ್ಟ್ ಮಾಡಿದ್ರೆ ಆದ್ರೆ ಬಹುಶಃ ಇದಕ್ಕೆ ರೈಟ್ ಆನ್ಸರ್ನ ಕೊಡ್ತೀರಾ. ಯಾಕಂತಂದ್ರೆ ನಿಮ್ಗೆ ಆಲ್ರೆಡಿ ಇದರಲ್ಲಿ ಆನ್ಸರ್ ಸಿಕ್ಕಿರುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು ಬೇಗ ಹೂಡಿಕೆ ಆರಂಭಿಸಿದಾಗ ಹಣದ ಬೆಳವಣಿಗೆಗೆ ಅವಕಾಶ ಸಿಗ್ತಾ ಹೋಗುತ್ತೆ. ಸೊ ಇದರಿಂದ ಚಕ್ರಬಡ್ಡಿ ನಿಮಗೆ ಲಾಭವಾಗಿ ದಕ್ತಾ ಹೋಗುತ್ತೆ. ಇದು ರೈಟ್ ಆನ್ಸರ್. ಸೊ ಯಾರೆಲ್ಲ ಕರೆಕ್ಟ್ ಆದಂತ ಏಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದಿರೋ ಅವ್ರಿಗೆಲ್ರಿಗೂ ಕೂಡ ಸೂಪರ್. ಇನ್ನು ಸ್ನೇಹಿತರೆ 11ನೇ ಕ್ವಶನ್ಗೆ ಹೋಗೋಣ. ಸೊ ಕ್ವಶನ್ ಸ್ವಲ್ಪ ದೊಡ್ಡದಾಗಿದೆ, ಸೊ ಕ್ಯಾಲ್ಕುಲೇಟಿವ್ ಆಗಿದೆ, ಸ್ವಲ್ಪ ನೀವು ತಲೆನ ಓಡಿಸ್ಬೇಕಾಗತ್ತೆ, ಥಿಂಕ್ ಮಾಡಬೇಕಾಗತ್ತೆ. ಸೊ ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ. ಸೊ 11ನೇ ಕ್ವಶನ್ ಬಂದು, ಸೊ ನಿಮ್ಮ ಒಂದು 25ನೇ ವಯಸ್ಸಿಂದ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತೀರಾ ಅಂತ ಅನ್ಕೊಳ್ಳಿ. ಪ್ರತಿ ತಿಂಗಳು 5,000 ತರ ಮುಂದಿನ 30 ವರ್ಷಗಳವರೆಗೆ ನೀವು ಹೂಡಿಕೆ ಮಾಡಿದ್ರಿ ಅಂತಂದ್ರೆ ಶೇಕಡ ಒಂದು 12% ಸಿಕ್ತು, ಗಳಿಕೆ ಸಿಕ್ತು ಅಂತಂದ್ರೆ ನಿಮಗೆ 55 ವರ್ಷ ಆದಾಗ ನಿಮ್ಮ ಒಂದು ಮೊತ್ತ ಎಷ್ಟಾಗಿರುತ್ತೆ, ನಿಮ್ಮ ಬಳಿ ಎಷ್ಟು ಹಣ ಇರುತ್ತೆ ಅನ್ನುವಂಥದ್ದು. ಆಪ್ಷನ್ ಎ ಬಂದು 50 ಲಕ್ಷ ರೂಪಾಯಿ, ಆಪ್ಷನ್ ಬಿ ಬಂದು 3 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತ, ಆಪ್ಷನ್ ಸಿ ಬಂದು ಸುಮಾರು 1.5 ಕೋಟಿ ರೂಪಾಯಿ. ಸೊ ಈ ಮೂರರಲ್ಲಿ ಯಾವ್ದು ರೈಟ್ ಆನ್ಸರ್ ಆಗಿರ್ಬೋದು? ಥಿಂಕ್ ಮಾಡಿ. ಮತ್ತೊಮ್ಮೆ ಬೇಕಿದ್ರೆ ಕ್ವಶನ್ ಹೇಳ್ತೀನಿ. 25ನೇ ವಯಸ್ಸಿಗೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಪ್ರತಿ ತಿಂಗಳು 50,000 ತರ 30 ವರ್ಷ ಹೂಡಿಕೆ ಮಾಡ್ತಾ ಬರ್ತೀರಾ. ಸೊ ಒಂದು 12% ಗಳಿಕೆ ಸಿಕ್ತು ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ 55 ವರ್ಷ ಆದಾಗ ನಿಮ್ಮ ಬಳಿ ಎಷ್ಟು ಹಣ ಇರುತ್ತೆ ಅನ್ನುವಂಥದ್ದು. ಸೊ ಎ ಆರ್ ಬಿ ಆರ್ ಸಿ ಇದರಲ್ಲಿ ಯಾವ್ದು ರೈಟ್ ಆನ್ಸರ್ ಆಗಿರ್ಬೋದು? ಸೊ ಸ್ಕ್ರೀನ್ ಅಲ್ಲಿ ನಿಮಗೆ ಆಪ್ಷನ್ ಅನ್ನ ಕೂಡ ಕೊಟ್ಟಿದ್ದೀನಿ, ಕ್ವಶನ್ ಅನ್ನ ಕೂಡ ಕೊಟ್ಟಿದ್ದೀನಿ. ಪಾಸ್ ಮಾಡಿ, ಥಿಂಕ್ ಮಾಡಿ, ರೈಟ್ ಆನ್ಸರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ರೈಟ್ ಆನ್ಸರ್ ಬಂದು ಹೇಳ ಸುಮಾರು 1.5 ಕೋಟಿಗೂ ಹೆಚ್ಚು ರೂಪಾಯಿ ಸ್ನೇಹಿತರೆ. ಸೊ ಇಷ್ಟು ನೀವು ಗಳಿಸಿರ್ತೀರಾ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ. ಇನ್ನು ಸ್ನೇಹಿತರೆ 12ನೇ ಕ್ವಶನ್, ಈ ಕೆಳಗಿನ ಹೂಡಿಕೆಗಳ ಪೈಕಿ ಯಾವುದನ್ನ ಡೆಟ್ ಅಂದ್ರೆ ಹೆಚ್ಚು ರಿಸ್ಕ್ ಇಲ್ಲದ ಹೂಡಿಕೆ ಅಂತ ಕರೀತಾರೆ ಅಂತ ಹೇಳ್ಕೊಂಡು, ಮೊದಲನೇ ಆಪ್ಷನ್ ಬಂದು ಇನ್ಫೋಸಿಸ್ ಶೇರ್, ಎರಡನೇ ಆಪ್ಷನ್ ಬಂದು PPF ಮತ್ತು ಫಿಕ್ಸ್ಡ್ ಡೆಪಾಸಿಟ್, ಮೂರನೇ ಆಪ್ಷನ್ ಬಂದು ಗೋಲ್ಡ್ ETF. ಸೊ ಇದರಲ್ಲಿ ಹೆಚ್ಚು ರಿಸ್ಕ್ ಇಲ್ಲದಂಥ ಇನ್ವೆಸ್ಟ್ಮೆಂಟ್ ಯಾವುದು ಅಂತ ಅನಿಸುತ್ತೆ ನಿಮಗೆ? ಥಿಂಕ್ ಮಾಡಿ, ರೈಟ್ ಆನ್ಸರ್ನ ಕರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಅಥವಾ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಲಾಸ್ಟಿಗೆ ನಿಮಗೆ ಮಾರ್ಕ್ಸ್ ಕಾರ್ಡ್ನ ಕೂಡ ಕೊಡ್ತೀನಿ. ಎಷ್ಟು ರೈಟ್ ಆನ್ಸರ್ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವೆಷ್ಟು ಸ್ಮಾರ್ಟ್ ಆಗಿದ್ದೀರಾ ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ ಅಂದ್ರೆ PPF ಹಾಗೆ ಫಿಕ್ಸ್ಡ್ ಡೆಪಾಸಿಟ್. ಇನ್ನು 13ನೇದಾಗಿ ಡೆಟ್ ಮ್ಯೂಚುವಲ್ ಫಂಡ್ಗಳು ಯಾವ ರೀತಿಯ ಹೂಡಿಕೆಗೆ ಸೂಕ್ತ ಆಗಿರುತ್ತೆ, ಬೆಸ್ಟ್ ಆಗಿರುತ್ತೆ? ಸೊ ಆಪ್ಷನ್ ಎ ಬಂದು ದೀರ್ಘಾವಧಿಯಲ್ಲಿ ದೊಡ್ಡ ಮೊತ್ತವನ್ನ ಗಳಿಸೋದಕ್ಕೆ, ಆಪ್ಷನ್ ಬಿ ಬಂದು ಕಡಿಮೆ ರಿಸ್ಕ್ನೊಂದಿಗೆ ಅಲ್ಪಾವಧಿ ಹಾಗೆ ಮಧ್ಯಮ ಅವಧಿ ಹೂಡಿಕೆಗೆ, ಆಪ್ಷನ್ ಸಿ ಬಂದು ಬೆಲೆ ಏರಿಕೆ ಮೀರಿ ಹೆಚ್ಚು ಲಾಭವನ್ನ ಗಳಿಸೋದಕ್ಕೆ. ಸೊ ಈ 3 ಆಪ್ಷನ್ ಅಲ್ಲಿ ರೈಟ್ ಆನ್ಸರ್ ಯಾವುದು? ಸೊ ಡೆಟ್ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಯಾವ ರೀತಿಯ ಹೂಡಿಕೆಗೆ ಸೂಕ್ತ ಅಂತ ಅನ್ಸುತ್ತೆ? ಸೊ ಕರೆಕ್ಟಾಗಿ ಥಿಂಕ್ ಮಾಡಿ. ಸೊ 3 ಆಪ್ಷನ್ನ ಕೊಟ್ಟಿದ್ದೀನಿ. ಸೊ 3 ಕೂಡ ಒಂದು ಸ್ವಲ್ಪ ನಿಮಗೆ ಸಿಮಿಲರ್ ಥರ ಅನ್ಸುತ್ತೆ, ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂತ. ಸೊ ಏನೋ ಬಿನೋ ಸಿನೋ? ಸೊ ರೈಟ್ ಆನ್ಸರ್ ಬಂದು ಬಿ ಆಗಿರುತ್ತೆ. ಸೊ ಕಡಿಮೆ ರಿಸ್ಕ್ನೊಂದಿಗೆ ಅಲ್ಪಾವಧಿ ಹಾಗೆ ಮಧ್ಯಮ ಅವಧಿ ಹೂಡಿಕೆಗೆ ಸೂಕ್ತ ಆಗಿರುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ 14ನೇ ಕ್ವಶನ್ ಅನ್ನ ಕೇಳ್ತೀನಿ. ದೀರ್ಘಾವಧಿಯಲ್ಲಿ ಯಾಕೆ ಷೇರು ಮಾರುಕಟ್ಟೆ ಆಧಾರಿತ ಹೂಡಿಕೆಗಳು
ತುಂಬಾ ಮುಖ್ಯ ಆಗಿರುತ್ತೆ. ಸೊ ಯಾಕಂತ ಅನ್ಸುತ್ತೆ? ಸೊ ಮೊದಲನೇ ಆಪ್ಷನ್ ಬಂದು ಬೆಲೆ ಏರಿಕೆ ಮೀರಿ ಹೂಡಿಕೆ ಬೆಳೆಸುವಂತ ತಾಕತ್ತು ಷೇರು ಮಾರುಕಟ್ಟೆ ಆಧಾರಿತ ಹೂಡಿಕೆಗಳಿಗೆ ಇರುತ್ತೆ. ಹಾಗೆ ಎರಡನೇದಾಗಿ ಷೇರು ಮಾರುಕಟ್ಟೆ ಆಧಾರಿತ ಹೂಡಿಕೆಗಳಲ್ಲಿ ತುಂಬಾ ರಿಸ್ಕ್ ಇರೋದಿಲ್ಲ. ಆಪ್ಷನ್ ಸಿ ಬಂದು ಷೇರು ಮಾರುಕಟ್ಟೆ ಆಧಾರಿತ ಹೂಡಿಕೆಗಳು ಖಾತರಿ ಗಳಿಕೆಯನ್ನ ಕೊಡುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋರಿಗೆ ಮೇ ಬಿ ರೈಟ್ ಆನ್ಸರ್ನ ಕೊಡ್ತಿರ್ತೀರಾ, ಅಂದ್ರೆ ಒಳ್ಳೆ ರಿಟರ್ನ್ಸ್ ನ ತಗೋತಿದ್ದೀರಾ, ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ಗೊತ್ತಿರೋರು ಮೇ ಬಿ ಕರೆಕ್ಟ್ ಆನ್ಸರ್ನ ಕೊಟ್ಟಿರ್ತೀರಾ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ. ಬೆಲೆ ಏರಿಕೆ ಮೀರಿ ಹೂಡಿಕೆ ಗಳಿಸುವಂತಹ ತಾಕತ್ತು ಷೇರು ಮಾರುಕಟ್ಟೆ ಆಧಾರಿತ ಹೂಡಿಕೆಗಳಿಗೆ ಇರುತ್ತೆ ಅನ್ನುವಂಥದ್ದು. ಇನ್ನು 15ನೇ ಕ್ವಶನ್ಗೆ ಹೋಗ್ತೀನಿ. ಮ್ಯೂಚುವಲ್ ಫಂಡ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಮಾಹಿತಿ ನಿಜ ಆಗಿರುತ್ತೆ? ಸೊ ಮೊದಲನೇ ಆಪ್ಷನ್ ಬಂದು ಮ್ಯೂಚುವಲ್ ಫಂಡ್ಗಳು ಕೇವಲ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತೆ. ಎರಡನೇದಾಗಿ ಮ್ಯೂಚುವಲ್ ಫಂಡ್ಗಳು 15% ಹೆಚ್ಚು ಖಾತರಿ ಗಳಿಕೆಯನ್ನ ನೀಡುತ್ತೆ. ಆಪ್ಷನ್ ಸಿ ಬಂದು ಮ್ಯೂಚುವಲ್ ಫಂಡ್ಗಳು ವೃತ್ತಿಪರ ಹಣಕಾಸು ನಿರ್ವಹಣೆ ಜೊತೆಗೆ ಹೂಡಿಕೆ ವೈವಿಧ್ಯತೆಯನ್ನು ಒದಗಿಸುತ್ತೆ. ಸೊ ಕ್ವೆಶ್ಚನ್ ಬಂದು ಮ್ಯೂಚುವಲ್ ಫಂಡ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಮಾಹಿತಿ ನಿಜ? ಎನಾ, ಬಿನಾ, ಸಿನಾ? ಸ್ಕ್ರೀನಲ್ಲಿ ನಾನು ಕ್ವೆಶ್ಚನು ಆಪ್ಷನು ಎರಡನ್ನ ಕೂಡ ಕೊಟ್ಟಿದ್ದೀನಿ. ಸೊ ರೈಟ್ ಆನ್ಸರ್ ಯಾವ್ದಾಗಿರುತ್ತೆ? ಪಾಸ್ ಮಾಡಿ ಥಿಂಕ್ ಮಾಡಿ ಸ್ವಲ್ಪ. ಸೊ ಓಕೆ, ಆನ್ಸರ್ನ ಕೊಟ್ಬಿಡ್ತೀನಿ. ಸಿ ರೈಟ್ ಆಗಿರುವಂತ ಆನ್ಸರ್. ಮ್ಯೂಚುವಲ್ ಫಂಡ್ಗಳು ವೃತ್ತಿಪರ ಹಣಕಾಸು ನಿರ್ವಹಣೆ ಜೊತೆಗೆ ಹೂಡಿಕೆ ವೈವಿಧ್ಯತೆಯನ್ನ ಒದಗಿಸುತ್ತೆ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ 16ನೇ ಕ್ವಶನ್ ಅನ್ನ ಹೇಳ್ತೀನಿ. ದೀರ್ಘಾವಧಿಯಲ್ಲಿ ಹೆಚ್ಚು ಗಳಿಕೆಯನ್ನ ತಂದುಕೊಡುವಂತ ಸಾಮರ್ಥ್ಯ ಈ ಕೆಳಗಿನ ಯಾವ ಹೂಡಿಕೆಗಳಿಗೆ ಇದೆ? ಸೊ ಆಪ್ಷನ್ ಅನ್ನ ತೋರಿಸಿ. ಸೊ ಮೊದಲನೇ ಆಪ್ಷನ್ ಬಂದು ಫಿಕ್ಸ್ಡ್ ಡೆಪಾಸಿಟ್ ಆಗಿರುತ್ತೆ. ಎರಡನೇ ಆಪ್ಷನ್ ಬಂದು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು. ಮೂರನೇ ಆಪ್ಷನ್ ಬಂದು ಆಭರಣ ಚಿನ್ನ. ಸೊ ಈ ಮೂರರಲ್ಲಿ ಯಾವ್ದಂತ ಅನ್ಸುತ್ತೆ? ಸಿ ಆಪ್ಷನಾ, ಬಿ ಆಪ್ಷನಾ, ಎ ಆಪ್ಷನಾ? ಸೊ ಕರೆಕ್ಟಾಗಿ ಥಿಂಕ್ ಮಾಡಿ. ಸೊ ಟೈಮನ್ನು ಕೊಟ್ಟಿದ್ದೀನಿ ನಿಮಗೆ, ಎಲ್ಲದರಲ್ಲೂ ಕೂಡ ಟೈಮ್ ಕೊಟ್ಟಿದ್ದೀನಿ. ಬೇಕಿದ್ರೆ ವಿಡಿಯೋನ ಕೂಡ ಪಾಸ್ ಮಾಡ್ಬೋದು ನೀವು. ಸೊ ಎಕ್ಸಾಮ್ನ ಬರೀತಾ ಇದ್ದೀರಾ, ಮರಿಬೇಡಿ. ಸೊ ರೈಟ್ ಆನ್ಸರ್ ಬಂದು ಬಿ ಸ್ನೇಹಿತರೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ನಿಮಗೆ ದೀರ್ಘಾವಧಿಯಲ್ಲಿ ಹೆಚ್ಚಿನ ಗಳಿಕೆ ಕೊಡುವಂತ ಒಂದು ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಸ್ನೇಹಿತರೆ 17ನೇ ಕ್ವಶನ್ಗೆ ಹೋಗೋಣ. ಸೊ ಮ್ಯೂಚುವಲ್ ಫಂಡ್ SIP ಇಂದ ಹೂಡಿಕೆದಾರರಿಗೆ ಸಿಗುವಂತ ಅನುಕೂಲ ಏನು? ಸೊ ಆಪ್ಷನ್ ಅನ್ನ ನೋಡೋಣವಾ. ಸೊ ಮೊದಲನೇ ಆಪ್ಷನ್ ಬಂದು ಮಾರುಕಟ್ಟೆ ಕುಸಿದಾಗ ಹೂಡಿಕೆ ಮಾಡೋದಕ್ಕೆ ಇದು ಮಾರ್ಗದರ್ಶನವನ್ನ ನೀಡುತ್ತೆ. ಎರಡನೇ ಆಪ್ಷನ್ ಬಂದು SIP ಹೂಡಿಕೆಯಿಂದ ಪ್ರತಿ ತಿಂಗಳು ನಿಶ್ಚಿತ ಗಳಿಕೆಯನ್ನ ನಾವು ಪಡಿಬಹುದು. ಆಪ್ಷನ್ ಸಿ ಬಂದು SIP ಇಂದ ಮ್ಯೂಚುವಲ್ ಫಂಡ್ಗಳ ಸರಾಸರಿ ಖರೀದಿ ವೆಚ್ಚ ತಗ್ಗಿ ಹೂಡಿಕೆ ಶಿಸ್ತನ್ನ ನಾವು ಸಾಧಿಸಬಹುದು. ರೈಟ್ ಆನ್ಸರ್ ನಿಮಗೆ ಯಾವ್ದಾಗಿರುತ್ತೆ? ಸೊ ಥಿಂಕ್ ಮಾಡಿ. 17ನೇ ಕ್ವಶನ್ ಅಲ್ಲಿ ಇದೀವಿ. ಸೊ ಇಷ್ಟು ನೀವು ರೈಟ್ ಆನ್ಸರ್ನ ಕೊಟ್ಟಿದ್ದೀರಾ ಅಂತಂದ್ರೆ ಹಣಕಾಸಿನ ವಿಚಾರದಲ್ಲಿ ನೀವು ಸೂಪರ್ ಡೂಪರ್ ಆಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ ಅಂತ ಹೇಳ್ಕೊಂಡು. ಸೊ ಇನ್ನೇನು 2ರಿಂದ 3 ಕ್ವಶನ್ ಇದೆ, ನೋಡೋಣ ಎಷ್ಟು ರೈಟ್ ಆನ್ಸರ್ನ ಕೊಡ್ತೀರಾ ಅಂತ. ಸೊ 17ನೇ ಕ್ವಶನ್ಗೆ ರೈಟ್ ಆನ್ಸರ್ ಬಂದು ಸಿ. SIP ಇಂದ ಮ್ಯೂಚುವಲ್ ಫಂಡ್ಗಳ ಸರಾಸರಿ ಖರೀದಿ ವೆಚ್ಚ ತಗ್ಗಿ ಹೂಡಿಕೆಯ ಶಿಸ್ತನ್ನ ನೀವು ಸುಧಾರಿಸಿಕೊಳ್ಬಹುದು ಅಂತ ಹೇಳ್ಕೊಂಡು. 18ನೇ ಕ್ವಶನ್, ಗುರಿ ಆಧಾರಿತ ಹೂಡಿಕೆ ಅಂತಂದ್ರೆ ಏನು? ಸೊ ಇದಕ್ಕೆ ಆಪ್ಷನ್ ಅನ್ನ ಕೊಡ್ತೀನಿ. ಮೊದಲನೇ ಆಪ್ಷನ್ ಬಂದು ಪದೇ ಪದೇ ಗುರಿಗಳನ್ನ ಬದಲಾವಣೆ ಮಾಡಿ ಹೂಡಿಕೆಯನ್ನ ಮಾಡುವಂಥದ್ದು. ಎರಡನೇ ಆಪ್ಷನ್ ಬಂದು ಮನೆ ಖರೀದಿ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ನಿವೃತ್ತಿ ತರಹದ ನಿರ್ದಿಷ್ಟ ಗುರಿ ಗಮನದಲ್ಲಿಟ್ಟು ನಾವು ಹೂಡಿಕೆಯನ್ನ ಮಾಡ್ತಾ ಹೋಗುವಂಥದ್ದು. ಆಪ್ಷನ್ ಸಿ ಬಂದು ಷೇರು ಮಾರುಕಟ್ಟೆಯಲ್ಲಾಗುವಂಥ ಬದಲಾವಣೆ ಆಧರಿಸಿ ನಮ್ಮ ಗುರಿಗಳನ್ನ ಚೇಂಜ್ ಮಾಡ್ಕೊಳ್ಳೋದು, ಬದಲಾಯಿಸೋದು. ಸೊ ಈ ಮೂರರಲ್ಲಿ ಯಾವುದು? ಅಂದ್ರೆ ಗುರಿ ಆಧಾರಿತ ಹೂಡಿಕೆ ಅಂತಂದ್ರೆ ನಾನು ಏನು ಅಂತ ಕ್ವಶನ್ ಕೇಳಿರುವಂಥದ್ದು. ರೈಟ್ ಆನ್ಸರ್ ಯಾವುದು? ಸೊ ರೈಟ್ ಆನ್ಸರ್ ಬಂದು ಬಿ ಆಗಿರುತ್ತೆ. ಮನೆ ಖರೀದಿ, ಮಕ್ಕಳ ವಿದ್ಯಾಭ್ಯಾಸ ಈ ತರ ಗುರಿಗಳನ್ನ ನಾವು ಗಮನದಲ್ಲಿಟ್ಕೊಂಡು ಹೂಡಿಕೆಯನ್ನ ಮಾಡುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಸ್ನೇಹಿತರೆ 19ನೇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಇದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನೀವು ತುಂಬಾ ಇದನ್ನ ಪರಿಗಣನೆಗೆ ತಗೋಬೇಕಾಗತ್ತೆ. ಸೊ ಭಾರತದಲ್ಲಿ ನಿವೃತ್ತಿಗಾಗಿ ಉತ್ತಮ ಯೋಜನೆಯನ್ನ ರೂಪಿಸೋದು ಹೇಗೆ, ಎಲ್ಲಿ ಹೂಡಿಕೆ ಮಾಡಬೇಕಾಗತ್ತೆ? ಸೊ ಮೊದಲನೇ ಆಪ್ಷನ್, ಕಂಪನಿಯಿಂದ ಕೊಡುವಂತಹ EPF ಹೂಡಿಕೆ ಮೇಲೆ ಮಾತ್ರ ನಾವು ಡಿಪೆಂಡ್ ಆಗಿರುವಂಥದ್ದು.
ಆಗಿರುವಂಥದ್ದು. ಎರಡನೇದಾಗಿ EPF ಆಗಿರ್ಬೋದು ಅಥವಾ PPF, NPS ಆಗಿರ್ಬೋದು, SIP ಹೂಡಿಕೆಗಳ ಮಿಶ್ರಿತ ಮಾದರಿಯನ್ನು ನಾವು ಪರಿಗಣನೆಗೆ ತಗೊಳ್ಳೋದು, ಎಲ್ಲದರಲ್ಲೂ ಕೂಡ ಹೂಡಿಕೆ ಮಾಡೋದು. ಇನ್ನು C, ಮಕ್ಕಳ ಒಂದು ಓದಿಗಾಗಿ EPF ಹಣವನ್ನು, ನಮಗೇನು EPF ಹಣ ಬಂದಿರುತ್ತಲ್ಲ ಅದನ್ನು ಖರ್ಚು ಮಾಡಿ ನಿವೃತ್ತಿಯ ನಂತರ ಮಕ್ಕಳ ಮೇಲೆ ನಾವು ಡಿಪೆಂಡ್ ಆಗಿರೋದು, ಅವರೇ ನಮ್ಮನ್ನು ನೋಡ್ಕೋತಾರಪ್ಪ ಅಂತ ಹೇಳ್ಕೊಂಡು ಬಿಟ್ಟು ಬಿಡೋದು. ಯಾವುದರಲ್ಲಿ ಬೆಸ್ಟ್ ಅಂತ ಹೇಳ್ತೀರಾ? ಏನೋ, ಬಿನೋ, ಸಿನೋ? ಸೊ ನಿವೃತ್ತಿ ಯೋಜನೆಯನ್ನು ಯಾರೆಲ್ಲ ಮಾಡ್ತಾ ಇರ್ತೀರೋ ಅವರಿಗಿದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ರೈಟ್ ಆನ್ಸರ್ ಬಂದು ಬಿ ಆಗಿರುತ್ತೆ. EPF, PPF, NPS ಆಗಿರ್ಬೋದು ಅಥವಾ SIP ಮಿಶ್ರಣದಲ್ಲಿ ಅಂದರೆ ಹೂಡಿಕೆಯನ್ನು ಮಾಡುವಂಥದ್ದು ಒಂದು ರೈಟ್ ಆನ್ಸರ್ ಆಗಿರುತ್ತೆ, ರೈಟ್ ಡಿಸಿಷನ್ ಆಗಿರುತ್ತೆ. ಇನ್ನು ಸ್ನೇಹಿತರೆ 20ನೇ ಕ್ವಶನ್, ಹಣಕಾಸು ನಿರ್ವಹಣೆಯಲ್ಲಿ ಎಸ್ಟೇಟ್ ಪ್ಲಾನಿಂಗ್ ಮಹತ್ವ ಏನು? ಸೊ ಮೊದಲನೇ ಆಪ್ಷನ್ ಬಂದು ನಿಮ್ಮ ಮರಣದ ನಂತರ ನಿಮ್ಮಿಷ್ಟದಂತೆ ಆಸ್ತಿ ಹಂಚಿಕೆಯಾಗಿ ಕುಟುಂಬದಲ್ಲಿ ಆಸ್ತಿ ಕಲಹ ತಪ್ಪುತ್ತೆ. ಎರಡನೇದಾಗಿ ನೀವು ಶ್ರೀಮಂತರಾಗಿದ್ದರೆ ಮಾತ್ರ ಎಸ್ಟೇಟ್ ಪ್ಲಾನಿಂಗ್ ಮಾಡುವಂತ ಅಗತ್ಯ ಬೀಳುತ್ತೆ. ಮೂರನೇ ಆಪ್ಷನ್ ಬಂದು ಎಸ್ಟೇಟ್ ಪ್ಲಾನಿಂಗ್ ಮಾಡೋದ್ರಿಂದ ಅನಗತ್ಯವಾಗಿ ಪಾವತಿಸುವ ತೆರಿಗೆಯನ್ನ ಇಲ್ಲಿ ನೀವು ತಪ್ಪಿಸ್ಬೋದು. ಸೊ ರೈಟ್ ಆನ್ಸರ್ ಯಾವುದು? ಸೊ ಏನೋ, ಬಿನೋ, ಸಿನೋ? ಸೊ ಲಾಸ್ಟಲ್ಲಿ ಇದ್ದೀರಾ, ಇದರಲ್ಲಂತೂ ಮಿಸ್ ಮಾಡ್ಕೋಬೇಡಿ. ಇಷ್ಟೂ ಆನ್ಸರ್ ರೈಟ್ ಕೊಟ್ಟು 20ನೇ ಕ್ವಶನ್ ರಾಂಗ್ ಕೊಟ್ರಿ ಅಂತಂದರೆ ಹೆಂಗೆ? ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಮಾರ್ಕ್ಸ್ ಕಮ್ಮಿ ಬೀಳುತ್ತೆ ತಾನೆ. ಸೊ ಥಿಂಕ್ ಮಾಡಿ, ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ರೈಟ್ ಆನ್ಸರ್ನ ಕೊಡಿ. ಸುಮ್ಮನೆ ನಾನು ಆನ್ಸರ್ನ ಕೊಟ್ಬಿಡ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಂತ ಹೇಳಿದ್ರೆ ಈ ಟೆಸ್ಟಲ್ಲಿ ನೀವು ಫೇಲ್ ಆದಂಗೆ ಲೆಕ್ಕ. ಸೊ ಆನ್ಸರ್ ಬಂದು ಎ ಆನ್ಸರ್ ಆಗುತ್ತೆ. ನಿಮ್ಮ ಮರಣದ ನಂತರ ನಿಮ್ಮಿಷ್ಟದಂತೆ ಆಸ್ತಿ ಹಂಚಿಕೆಯಾಗಿ ಕುಟುಂಬದಲ್ಲಿ ಆಸ್ತಿ ಕಲಹವನ್ನು ತಪ್ಪಿಸುವಂಥದ್ದು ನಿಮಗೆ ಎಸ್ಟೇಟ್ ಪ್ಲಾನಿಂಗ್ನ ಮಹತ್ವ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ರೈಟ್ ಆನ್ಸರ್ ಆಗಿರುತ್ತೆ. ಈಗ ಕೊನೆ ಕ್ವಶನ್ಗೆ ಬರೋಣ, 21ನೇ ಕ್ವಶನ್. ಇಲ್ಲಿ ಸಿಂಪಲ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಟ್ವಿಸ್ಟ್ನ ಕೊಡ್ತೀನಿ. ಇಲ್ಲಿ ತನಕ ನಾನು ಕ್ವಶನ್ನ ಕೇಳಿದೆ, ಆನ್ಸರ್ನ ಕೂಡ ಕೊಟ್ಟೆ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ನ ಕೊಡ್ತೀನಿ, ಆನ್ಸರ್ನ ಕೊಡೋದಿಲ್ಲ. ಕಮೆಂಟ್ ಬಾಕ್ಸಲ್ಲಿ ಯಾರೆಲ್ಲ ರೈಟ್ ಆನ್ಸರ್ನ ಕೊಡ್ತಾರೆ ಅಂತ ನೋಡೋಣ. ಅದಾದ್ಮೇಲೆ ರೈಟ್ ಆನ್ಸರ್ನ ನಾನು ಕೊಡ್ತೀನಿ ಅಲ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ. ಸೊ ಇಲ್ಲಿ ಲಾಸ್ಟ್ 21ನೇ ಕ್ವಶನ್ ಅನ್ನ ಕೇಳ್ತೀನಿ, ನಿಮ್ಮ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಸ್ಮಾರ್ಟ್ ಆಗಿದ್ರ ಅಂತ ನೋಡೋದಕ್ಕೆ. ಸೊ ಕೊನೆಯ ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. 21st ಕ್ವಶನ್ ಬಂದು ಈ ಕೆಳಗಿನ ಯಾವ ಮಾಹಿತಿ ನಿಜ ಆಗಿರುತ್ತೆ ಸ್ನೇಹಿತರೆ? ಸೊ ಮೊದಲನೇದಾಗಿ ಆನ್ಸರ್ ತುಂಬ ಲೆಂಥಿ ಆಗಿರುತ್ತೆ. ಸೊ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಮೊದಲನೇ ಆಪ್ಷನ್ ಬಂದು RBI ವ್ಯಾಪ್ತಿಗೆ ಬರುವಂಥ ಬ್ಯಾಂಕ್ಗಳಲ್ಲಿ ಎಷ್ಟೇ ದೊಡ್ಡ ಮೊತ್ತ ಇಟ್ಟರೂ ಕೂಡ ಅದಕ್ಕೆ ಸಂಪೂರ್ಣ ಸುರಕ್ಷತೆ ಇದೆ. ಬ್ಯಾಂಕ್ ದಿವಾಳಿಯಾದರೆ ಸಂಪೂರ್ಣ ಹಣ ಗ್ರಾಹಕರಿಗೆ ಸಿಗುತ್ತೆ. ಇದು ಆಪ್ಷನ್ ಎ ಆಗಿರುತ್ತೆ. ಆಪ್ಷನ್ ಬಿ ಬಂದು ಬ್ಯಾಂಕ್ಗಳಲ್ಲಿ ಇಡುವಂಥ ಹಣಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣ ಖಾತರಿಯನ್ನು ಒದಗಿಸುತ್ತೆ. ಆಪ್ಷನ್ ಬಿ. ಆಪ್ಷನ್ ಸಿ ಬಂದು RBI ವ್ಯಾಪ್ತಿಗೆ ಬರುವಂಥ ಬ್ಯಾಂಕ್ಗಳಲ್ಲಿ ಎಷ್ಟೇ ಮೊತ್ತ ನೀವು ಇಟ್ಟರೂ ಕೂಡ 5 ಲಕ್ಷದವರೆಗಿನ ಮೊತ್ತಕ್ಕೆ ಮಾತ್ರ ಸಂಪೂರ್ಣ ಸುರಕ್ಷತೆ ಇದೆ. ಒಂದೊಮ್ಮೆ ಬ್ಯಾಂಕ್ ದಿವಾಳಿ ಆದರೆ ನೀವು ಎಷ್ಟೇ ಮೊತ್ತ ಇಟ್ಟಿದ್ರೂ ಕೂಡ ನಿಮಗೆ ಸಿಗೋದು 5 ಲಕ್ಷ ರೂಪಾಯಿ ಮಾತ್ರ. ಸೊ ನೀವು ನಮ್ಮ ಚಾನಲನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂತಂದರೆ ಇದಕ್ಕೆ ನಾವು ರೈಟ್ ಆನ್ಸರ್ನ ಕೊಟ್ಟಿದ್ದೀವಿ. ಅದರಲ್ಲೂ ಕೂಡ ಒಂದು ಕ್ಲೂ ಕೊಡ್ತೀನಿ, ರೀಲ್ಸ್ ಮುಖಾಂತರನೇ ನಾವು RBIನ ಈ ಒಂದು ರೂಲ್ಸನ್ನು ತಿಳಿಸ್ಕೊಟ್ಟಿದ್ವಿ. ಸೊ ಥಿಂಕ್ ಮಾಡಿ, ರೈಟ್ ಆನ್ಸರ್ ಯಾವುದಾಗಿರ್ಬೋದು? ಏನೋ, ಬಿನೋ, ಸಿನೋ? ಸೊ ರೈಟ್ ಆನ್ಸರ್ ಬಂದು ಹೇಳ ಇಲ್ಲ, ಈ ಕ್ವಶನ್ನ ನಾನು ಹೇಳಲ್ಲ. ರೈಟ್ ಆನ್ಸರ್ ಏನು ಅಂತ ಹೇಳ್ಕೊಂಡು ಇದನ್ನ ನಿಮಗೆ ಬಿಟ್ಬಿಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ನೀವು ರೈಟ್ ಆನ್ಸರ್ನ ಕೊಡ್ಬೋದು. ಇಲ್ಲ ಅಂತಂದರೆ ನಮ್ಮ ಚಾನೆಲ್ನ ಈ ಕೂಡಲೇ ಚೆಕ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಂಥ ರೀಲನ್ನು ಕೂಡ ಮಾಡಿದ್ದೀವಿ. ಸೊ ರೈಟ್ ಆನ್ಸರ್ ಯಾರು ಕೊಡ್ತೀರಾ ಅಂತ ನೋಡೋಣ. ಸೊ ಸ್ನೇಹಿತರೆ, ಈಗ 21 ಕ್ವಶನ್ನ ಕೇಳಿದ್ದೀನಿ. ಅದಕ್ಕೆ ತಕ್ಕಂಗೆ ನೀವು ಒಂದಷ್ಟು ಆನ್ಸರ್ನ, ರೈಟ್ ಆನ್ಸರ್ನ ಕೊಟ್ಟಿರ್ಬೋದು, ರಾಂಗ್ ಆನ್ಸರ್ನ ಕೊಟ್ಟಿರ್ಬೋದು, ಕೆಲವರು ಎಲ್ಲ ರಾಂಗ್ ಕೊಟ್ಟಿರ್ಬೋದು, ಕೆಲವರು ಎಲ್ಲ ರೈಟ್ನ ಕೊಟ್ಟಿರ್ಬೋದು. ಈಗ ನಿಮ್ಗೆಲ್ರಿಗೂ ಕೂಡ ಮಾರ್ಕ್ಸ್ ಕಾರ್ಡ್ ಕೊಡುವಂಥ ಒಂದು ಟೈಮ್ ಬಂದಿದೆ. ಸೊ ಇಲ್ಲಿ ನಿಮಗೆ ಅಂಕಗಳನ್ನ ಕೊಡ್ತೀನಿ. ಸೊ ಅಂಕಗಳ ಮೇಲೆ ಹಣಕಾಸು ನಿರ್ವಹಣೆಯಲ್ಲಿ ನೀವೆಷ್ಟು ಸೀರಿಯಸ್ ಆಗಿದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಮಾರ್ಕ್ಸ್ ಕಾರ್ಡ್ ಎಷ್ಟಿರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಿಮಗೆ 0ಇಂದ 7. ಸೊ ನೀವು 7 ಆನ್ಸರ್ಗೆ ರೈಟ್ ಆನ್ಸರನ್ನು ಕೊಟ್ಟಿದ್ದೀರಾ ಅಂತಂದರೆ ಹಣಕಾಸು ನಿರ್ವಹಣೆಯಲ್ಲಿ ನೀವು ಸಾಧಾರಣವಾಗಿ, ಅಂದರೆ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಏನು ಇಲ್ಲ ಅಂತ ಹೇಳ್ಕೊಂಡು ಹಣಕಾಸು ನಿರ್ವಹಣೆ ಬಗ್ಗೆ ತಿಳಿಯೋದಕ್ಕೆ ಹೆಚ್ಚಿನ ಗಮನ ಅತ್ಯಗತ್ಯ. ಸೊ 0 to 7 ಯಾರೆಲ್ಲ ರೈಟ್ ಆನ್ಸರ್ನ ಕೊಟ್ಟಿದ್ದೀರೋ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಇನ್ನೂ ಇಂಪ್ರೂವ್ ಆಗಬೇಕು. ಸೊ ಇಲ್ಲ ಅಂತಂದರೆ ಹಣಕಾಸಿನ ವಿಚಾರದಲ್ಲಿ ಇನ್ನೂ ಕೂಡ ನೀವು ಶಿಸ್ತು ಕ್ರಮಗಳನ್ನು ಪಾಲಿಸ್ತಾ ಇಲ್ಲ ಅಂತ ಹೇಳ್ಕೊಂಡು. ಇನ್ನು 8ರಿಂದ
14 ಕ್ವಶನ್ಗೆ ಯಾರೆಲ್ಲ ರೈಟ್ ಆನ್ಸರ್ನ ಕೊಟ್ಟಿದ್ದೀರೋ ಹಣಕಾಸು ನಿರ್ವಹಣೆಯಲ್ಲಿ ಮಧ್ಯಮ ಅಂದರೆ ಆವ್ರೇಜ್ ಆಗಿದ್ದೀರಾ. ಸೊ ಹಣಕಾಸು ನಿರ್ವಹಣೆ ಬಗ್ಗೆ ನೀವು ಕಲಿತಾ ಇದ್ದೀರಾ, ಆದರೆ ಕಂಪ್ಲೀಟ್ ಆಗಿ ಕಲ್ತಿಲ್ಲ. ಇದರ ಬಗ್ಗೆ ಇನ್ನೂ ಕೂಡ ನಿಮಗೆ ಕ್ಲಾಸಸ್ ಅಥವಾ ಇನ್ಫಾರ್ಮೇಶನ್ಗಳು ಬೇಕು ಅಂತ ಹೇಳ್ಕೊಂಡು, ಸೊ ಈ ಎರಡೂ ಕ್ಯಾಟಗರಿಯವರಿಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವ್ದು ಹೇಳಿ? ನಮ್ಮ ಬಾಸ್ ವಾಲಾ. ಸೊ ಇದರಲ್ಲಿ ಪ್ರತಿ ಬಾರಿ ನಿಮಗೆ ಹಣಕಾಸಿನ ವಿಚಾರ ಅಂತ ಬಂದಾಗ ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ಹೂಡಿಕೆ ಆಗಿರ್ಬೋದು ಅಥವಾ ಚಿನ್ನ ಆಗಿರ್ಬೋದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು 15ರಿಂದ 21ಕ್ಕೆ 21 ರೈಟ್ ಆನ್ಸರ್ನ ಕೊಟ್ಟಿರೋದಾಗಿರ್ಬೋದು ಅಥವಾ ಸ್ವಲ್ಪ ಮಿಸ್ಟೇಕ್ಗಳನ್ನು ಮಾಡಿದವರು ಹಣಕಾಸು ನಿರ್ವಹಣೆಯಲ್ಲಿ ನೀವು ಉತ್ತಮರಾಗಿದ್ದೀರಾ. ಹಣಕಾಸು ನಿರ್ವಹಣೆ ಬಗ್ಗೆ ಸರಿಯಾಗಿ ತಿಳಿದು ಭವಿಷ್ಯಕ್ಕೆ ನೀವು ಸಜ್ಜಾಗ್ತಾ ಇದ್ದೀರಾ, ರೆಡಿ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ಝೀರೋ ಇದ್ದವರು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ, ಇನ್ನೂ ಕೂಡ ಟೈಮ್ ಇದೆ. ಹಣಕಾಸಿನ ವಿಚಾರದಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನು ಕಲ್ತ್ಕೊಳ್ಳಿ, ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಸೀರಿಯಸ್ ಆಗಿ ಅದೇ 21ಕ್ಕೂ 21 ಆನ್ಸರ್ನ ರೈಟಾಗಿ ಕೊಟ್ಟವರಿಗೆ ನನ್ನ ಕಡೆಯಿಂದ ವೆರಿ ಗುಡ್. ಸೊ ನೀವು ಹಣಕಾಸಿನ ವಿಚಾರ ಅಂತ ಬಂದಾಗ ಶಿಸ್ತುಬದ್ಧ ಕ್ರಮಗಳನ್ನು ಪಾಲಿಸ್ತಾ ಇದ್ದೀರಾ. ಹೂಡಿಕೆ, ಉಳಿತಾಯ ಆಗಿರ್ಬೋದು, ಖರ್ಚು ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸರಿಯಾದ ಮಾಹಿತಿ ನಿಮಗಿದೆ ಸ್ನೇಹಿತರೆ. ಸೊ ಇದು ಒಂದು ಡಿಫ್ರೆಂಟ್ ಆಗಿರುವಂಥ ವಿಡಿಯೋ ಇತ್ತು. 2026ರಲ್ಲಿ ಹಣಕಾಸಿನ ಕ್ವಿಜ್ ಅನ್ನ ನಾವು ಈ ಮೂಲಕ ಮಾಡಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಸಾಕಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ಕ್ವಿಜ್ ಅನ್ನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನೀವು ವಿಡಿಯೋವನ್ನ ನೋಡೋದು ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿಯವರು ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿಯಾಗಿದ್ದಾರೆ, ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಅವ್ರಿಗೂ ಕೂಡ ಒಂದು ಟೆಸ್ಟ್ ಬರೆಸಿ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.